ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರುವ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಭವಿಷ್ಯ ಶುಕ್ರವಾರ ಗೊತ್ತಾಗ್ಬಿಡುತ್ತೆ. ಬೇಲ್ ನೀಡದಂತೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸಿದ್ದು ಪ್ರಬಲ ವಾದ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ರೂ ದರ್ಶನ್ಗೆ ರೆಗ್ಯುಲರ್ ಬೇಲ್ ಮೇಲಿರುವ ಟೆನ್ಷನ್ ಕಡಿಮೆಯಾಗಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದ್ದು ಶುಕ್ರವಾರ ಬೇಲ್ ಭವಿಷ್ಯ ಗೊತ್ತಾಗಲಿದೆ. ದರ್ಶನ್ ಟೀಮ್ಗೆ ಶುಕ್ರವಾರ ಶುಭವಾಗಲಿದೆಯಾ? ಜಾಮೀನು ಅರ್ಜಿಗೆ ಎಸ್ಪಿಪಿಯಿಂದ ಆಕ್ಷೇಪಣಾ ಅರ್ಜಿ. ಶುಕ್ರವಾರ ಹೈಕೋರ್ಟ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಎಸ್ಪಿಪಿ ವಾದದ ಮೇಲೆ ಎಲ್ಲರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. 28/11/2024ರಂದು ದರ್ಶನ್ ಪರ ವಕೀಲರ ಸಿವಿ ನಾಗೇಶ್ ದೀರ್ಘ ವಾದ ಮಂಡನೆ ಮಾಡಿದರು. ಸಿವಿ ನಾಗೇಶ್ ಬೆಂಕಿ ವಾದ. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ವಾದ ಮಾಡಿದ ನಾಗೇಶ್, ಶೆಡ್ ಕೆಲಸಗಾರ ಪುನೀತ್ ಹೇಳಿಕೆ ನಂಬುವಂತಿಲ್ಲ. ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲ. ಪೊಲೀಸರೇ ಸುಳ್ಳಿನ ಕತೆ ಕಟ್ಟಿದ್ರು. 1300 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೂ ಇಲ್ಲ. A8 ಆರೋಪಿ ರವಿಶಂಕರ್ ಪ್ಯಾಂಟ್ ಬದಲಿಸಿದ್ದೇ ಪೊಲೀಸರು ಎಂದು ನಾಗೇಶ್ ವಾದಿಸಿದ್ರು. ಸಿವಿ ನಾಗೇಶ್ರ ಈ ವಾದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಇದನ್ನು ಆಧರಿಸಿಯೇ ಎಲ್ಲರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಹೀಗಾಗಿ ಕೊಲೆ ಆರೋಪಿಗಳಿಗೆ ಶುಭ ಶುಕ್ರವಾರವಾಗಲಿದೆಯಾ ಇಲ್ವಾ ಅನ್ನೋದೇ ಕುತೂಹಲವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಪರೇಷನ್ ಆಗಲೇಬೇಕು ಅಂತ ಮಧ್ಯಂತರ ಬೇಲ್ ಪಡೆದು ರಿಲೀಸ್ ಆಗಿರುವ ದರ್ಶನ್ಗೆ ಸಂಕಷ್ಟಗಳು ಎದುರಾಗ್ಬಿಟ್ಟಿದೆ. ಸರ್ಜರಿ ಕುರಿತು ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಿ ವಾದ ಮಾಡೋದಕ್ಕೆ ಎಸ್ಪಿಪಿ ಸಜ್ಜಾಗಿದ್ದಾರೆ. ಈ ಮಧ್ಯೆ ಆರೋಪಿಯ ಶಸ್ತ್ರಚಿಕಿತ್ಸೆಗೆ ಡೇಟ್ ಫಿಕ್ಸ್ಗೆ ಸಿದ್ಧತೆ ಕೂಡ ನಡೀತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ದರ್ಶನ್ಗೆ ಸರ್ಜರಿಯದ್ದೇ ಕಂಟಕವಾಗಲಿದೆಯಾ? ಎಸ್ಪಿಪಿ ದಾಳಕ್ಕೆ ಪ್ರತಿದಾಳ ರೆಡಿಯಾಗಿದೆಯಾ? ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ತೀವ್ರ ಬೆನ್ನು ನೋವಿನಿಂದ ದರ್ಶನ್ ಬಳಲುತ್ತಿದ್ದಾನೆ. ಆಪರೇಷನ್ ಆಗದಿದ್ರೆ ಹಲವು ಆರೋಗ್ಯದ ಸಮಸ್ಯೆಗಳು ಎದುರಾಗಲಿದೆ ಅಂತೆಲ್ಲ ಹೇಳಿ ಆರೋಪಿ ಮಧ್ಯಂತರ ಬೇಲನ್ನ ಪಡೆದಿದ್ದಾನೆ. ಜಾಮೀನು ಸಿಕ್ಕಿ 5 ವಾರ ಕಳೆಯುತ್ತಾ ಬಂದ್ರೂ ಆಪರೇಷನ್ ಬಗ್ಗೆ ಮಾತು ಕೇಳಿ ಬಂದಿಲ್ಲ. ಈ ವಿಚಾರವೇ ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ಬೇಲ್ ಪಡೆದು ಇಷ್ಟು ದಿನವಾದ್ರೂ ಬಿಜಿಎಸ್ ಆಸ್ಪತ್ರೆಯಲ್ಲಿ ಆರೋಪಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದಾನೆ. ಆದ್ರೆ ಈವರೆಗೆ ಸರ್ಜರಿ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ಸಜ್ಜಾಗಿದ್ದಾರೆ. ಆದ್ರೆ ಇದಕ್ಕೆ ತಿರುಗೇಟು ನೀಡಲು ದರ್ಶನ್ ಪರ ವಕೀಲರು ಮುಂದಾಗಿದ್ದಾರೆ. ಶುಕ್ರವಾರ ಆಪರೇಷನ್ ಸೀಕ್ರೆಟ್ ರಿವೀಲ್. ದರ್ಶನ್ ಆಪರೇಷನ್ಗೆ ಶುಕ್ರವಾರ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಅಂದು ಕೋರ್ಟ್ಗೆ ಮಾಹಿತಿ ನೀಡಲೇಬೇಕಾದ ಅನಿವಾರ್ಯತೆ ದರ್ಶನ್ ಪರ ವಕೀಲರಿಗಿದೆ. ಅಲ್ಲದೆ ಎಸ್ಪಿಪಿಯು ಶುಕ್ರವಾರ ವಾದದಲ್ಲಿ ಈ ಬಗ್ಗೆ ಪ್ರಶ್ನೆ ಎತ್ತಲಿದ್ದಾರೆ. ಕೋರ್ಟ್ನಲ್ಲಿ ಶುಕ್ರವಾರ ಆಪರೇಷನ್ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಲಿದ್ದಾರೆ. ಶುಕ್ರವಾರದಂದು ದರ್ಶನ್ ಆಪರೇಷನ್ ಕುರಿತು ಕೋರ್ಟ್ಗೆ ಸಿವಿ ನಾಗೇಶ್ ಕಂಪ್ಲೀಟ್ ಮಾಹಿತಿ ನೀಡಲಿದ್ದಾರೆ. ಮಾಹಿತಿ ನೀಡಿ ರೆಗ್ಯುಲರ್ ಬೇಲ್ ಪಡೆಯುತ್ತಾರೋ ಅಥವಾ ದರ್ಶನ್ ಮತ್ತೆ ಜೈಲು ಪಾಲಾಗ್ತಾನ ಕಾದು ನೋಡಬೇಕು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರುವ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಭವಿಷ್ಯ ಶುಕ್ರವಾರ ಗೊತ್ತಾಗ್ಬಿಡುತ್ತೆ. ಬೇಲ್ ನೀಡದಂತೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸಿದ್ದು ಪ್ರಬಲ ವಾದ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ರೂ ದರ್ಶನ್ಗೆ ರೆಗ್ಯುಲರ್ ಬೇಲ್ ಮೇಲಿರುವ ಟೆನ್ಷನ್ ಕಡಿಮೆಯಾಗಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದ್ದು ಶುಕ್ರವಾರ ಬೇಲ್ ಭವಿಷ್ಯ ಗೊತ್ತಾಗಲಿದೆ. ದರ್ಶನ್ ಟೀಮ್ಗೆ ಶುಕ್ರವಾರ ಶುಭವಾಗಲಿದೆಯಾ? ಜಾಮೀನು ಅರ್ಜಿಗೆ ಎಸ್ಪಿಪಿಯಿಂದ ಆಕ್ಷೇಪಣಾ ಅರ್ಜಿ. ಶುಕ್ರವಾರ ಹೈಕೋರ್ಟ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ.
ಎಸ್ಪಿಪಿ ವಾದದ ಮೇಲೆ ಎಲ್ಲರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. 28/11/2024 ದರ್ಶನ್ ಪರ ವಕೀಲರ ಸಿವಿ ನಾಗೇಶ್ ದೀರ್ಘ ವಾದ ಮಂಡನೆ ಮಾಡಿದರು. ಸಿವಿ ನಾಗೇಶ್ ಬೆಂಕಿ ವಾದ. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ವಾದ ಮಾಡಿದ ನಾಗೇಶ್, ಶೆಡ್ ಕೆಲಸಗಾರ ಪುನೀತ್ ಹೇಳಿಕೆ ನಂಬುವಂತಿಲ್ಲ. ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲ. ಪೊಲೀಸರೇ ಸುಳ್ಳಿನ ಕತೆ ಕಟ್ಟಿದ್ರು. 1300 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೂ ಇಲ್ಲ. A8 ಆರೋಪಿ ರವಿಶಂಕರ್ ಪ್ಯಾಂಟ್ ಬದಲಿಸಿದ್ದೇ ಪೊಲೀಸರು ಎಂದು ನಾಗೇಶ್ ವಾದಿಸಿದ್ರು. ಸಿವಿ ನಾಗೇಶ್ರ ಈ ವಾದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಇದನ್ನು ಆಧರಿಸಿಯೇ ಎಲ್ಲರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಹೀಗಾಗಿ ಕೊಲೆ ಆರೋಪಿಗಳಿಗೆ ಶುಭ ಶುಕ್ರವಾರವಾಗಲಿದೆಯಾ ಇಲ್ವಾ ಅನ್ನೋದೇ ಕುತೂಹಲವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಪರೇಷನ್ ಆಗಲೇಬೇಕು ಅಂತ ಮಧ್ಯಂತರ ಬೇಲ್ ಪಡೆದು ರಿಲೀಸ್ ಆಗಿರುವ ದರ್ಶನ್ಗೆ ಸಂಕಷ್ಟಗಳು ಎದುರಾಗ್ಬಿಟ್ಟಿದೆ. ಸರ್ಜರಿ ಕುರಿತು ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಿ ವಾದ ಮಾಡೋದಕ್ಕೆ ಎಸ್ಪಿಪಿ ಸಜ್ಜಾಗಿದ್ದಾರೆ. ಈ ಮಧ್ಯೆ ಆರೋಪಿಯ ಶಸ್ತ್ರಚಿಕಿತ್ಸೆಗೆ ಡೇಟ್ ಫಿಕ್ಸ್ಗೆ ಸಿದ್ಧತೆ ಕೂಡ ನಡೀತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ದರ್ಶನ್ಗೆ ಸರ್ಜರಿಯದ್ದೇ ಕಂಟಕವಾಗಲಿದೆಯಾ? ಎಸ್ಪಿಪಿ ದಾಳಕ್ಕೆ ಪ್ರತಿದಾಳ ರೆಡಿಯಾಗಿದೆಯಾ? ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ತೀವ್ರ ಬೆನ್ನು ನೋವಿನಿಂದ ದರ್ಶನ್ ಬಳಲುತ್ತಿದ್ದಾನೆ. ಆಪರೇಷನ್ ಆಗದಿದ್ರೆ ಹಲವು ಆರೋಗ್ಯದ ಸಮಸ್ಯೆಗಳು ಎದುರಾಗಲಿದೆ ಅಂತೆಲ್ಲ ಹೇಳಿ ಆರೋಪಿ ಮಧ್ಯಂತರ ಬೇಲನ್ನ ಪಡೆದಿದ್ದಾನೆ. ಜಾಮೀನು ಸಿಕ್ಕಿ 5 ವಾರ ಕಳೆಯುತ್ತಾ ಬಂದ್ರೂ ಆಪರೇಷನ್ ಬಗ್ಗೆ ಮಾತು ಕೇಳಿ ಬಂದಿಲ್ಲ. ಈ ವಿಚಾರವೇ ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ಬೇಲ್ ಪಡೆದು ಇಷ್ಟು ದಿನವಾದ್ರೂ ಬಿಜಿಎಸ್ ಆಸ್ಪತ್ರೆಯಲ್ಲಿ ಆರೋಪಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದಾನೆ. ಆದ್ರೆ ಈವರೆಗೆ ಸರ್ಜರಿ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ಸಜ್ಜಾಗಿದ್ದಾರೆ. ಆದ್ರೆ ಇದಕ್ಕೆ ತಿರುಗೇಟು ನೀಡಲು ದರ್ಶನ್ ಪರ ವಕೀಲರು ಮುಂದಾಗಿದ್ದಾರೆ. ಶುಕ್ರವಾರ ಆಪರೇಷನ್ ಸೀಕ್ರೆಟ್ ರಿವೀಲ್. ದರ್ಶನ್ ಆಪರೇಷನ್ಗೆ ಶುಕ್ರವಾರ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಅಂದು ಕೋರ್ಟ್ಗೆ ಮಾಹಿತಿ ನೀಡಲೇಬೇಕಾದ ಅನಿವಾರ್ಯತೆ ದರ್ಶನ್ ಪರ ವಕೀಲರಿಗಿದೆ. ಅಲ್ಲದೆ ಎಸ್ಪಿಪಿಯು ಶುಕ್ರವಾರ ವಾದದಲ್ಲಿ ಈ ಬಗ್ಗೆ ಪ್ರಶ್ನೆ ಎತ್ತಲಿದ್ದಾರೆ. ಕೋರ್ಟ್ನಲ್ಲಿ ಶುಕ್ರವಾರ ಆಪರೇಷನ್ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಲಿದ್ದಾರೆ. ಶುಕ್ರವಾರದಂದು ದರ್ಶನ್ ಆಪರೇಷನ್ ಕುರಿತು ಕೋರ್ಟ್ಗೆ ಸಿವಿ ನಾಗೇಶ್ ಕಂಪ್ಲೀಟ್ ಮಾಹಿತಿ ನೀಡಲಿದ್ದಾರೆ. ಮಾಹಿತಿ ನೀಡಿ ರೆಗ್ಯುಲರ್ ಬೇಲ್ ಪಡೆಯುತ್ತಾರೋ ಅಥವಾ ದರ್ಶನ್ ಮತ್ತೆ ಜೈಲು ಪಾಲಾಗ್ತಾನ ಕಾದು ನೋಡಬೇಕು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರುವ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಭವಿಷ್ಯ ಶುಕ್ರವಾರ ಗೊತ್ತಾಗ್ಬಿಡುತ್ತೆ. ಬೇಲ್ ನೀಡದಂತೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸಿದ್ದು ಪ್ರಬಲ ವಾದ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ರೂ ದರ್ಶನ್ಗೆ ರೆಗ್ಯುಲರ್ ಬೇಲ್ ಮೇಲಿರುವ ಟೆನ್ಷನ್ ಕಡಿಮೆಯಾಗಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದ್ದು ಶುಕ್ರವಾರ ಬೇಲ್ ಭವಿಷ್ಯ ಗೊತ್ತಾಗಲಿದೆ. ದರ್ಶನ್ ಟೀಮ್ಗೆ ಶುಕ್ರವಾರ ಶುಭವಾಗಲಿದೆಯಾ? ಜಾಮೀನು ಅರ್ಜಿಗೆ ಎಸ್ಪಿಪಿಯಿಂದ ಆಕ್ಷೇಪಣಾ ಅರ್ಜಿ. ಶುಕ್ರವಾರ ಹೈಕೋರ್ಟ್ನಲ್ಲಿ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಎಸ್ಪಿಪಿ ವಾದದ ಮೇಲೆ ಎಲ್ಲರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. 28/11/2024 ದರ್ಶನ್ ಪರ ವಕೀಲರ ಸಿವಿ ನಾಗೇಶ್ ದೀರ್ಘ ವಾದ ಮಂಡನೆ ಮಾಡಿದರು. ಸಿವಿ ನಾಗೇಶ್ ಬೆಂಕಿ ವಾದ. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ವಾದ ಮಾಡಿದ ನಾಗೇಶ್, ಶೆಡ್ ಕೆಲಸಗಾರ ಪುನೀತ್ ಹೇಳಿಕೆ ನಂಬುವಂತಿಲ್ಲ. ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲ. ಪೊಲೀಸರೇ ಸುಳ್ಳಿನ ಕತೆ ಕಟ್ಟಿದ್ರು. 1300 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೂ ಇಲ್ಲ. A8 ಆರೋಪಿ ರವಿಶಂಕರ್ ಪ್ಯಾಂಟ್ ಬದಲಿಸಿದ್ದೇ ಪೊಲೀಸರು ಎಂದು ನಾಗೇಶ್ ವಾದಿಸಿದ್ರು. ಸಿವಿ ನಾಗೇಶ್ರ ಈ ವಾದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಇದನ್ನು ಆಧರಿಸಿಯೇ ಎಲ್ಲರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಹೀಗಾಗಿ ಕೊಲೆ ಆರೋಪಿಗಳಿಗೆ ಶುಭ ಶುಕ್ರವಾರವಾಗಲಿದೆಯಾ ಇಲ್ವಾ ಅನ್ನೋದೇ ಕುತೂಹಲವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.